ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಫ್ರೈಡೇ ಲಾಗ್ ಆಗಿರುತ್ತೆ. ಫ್ರೈಡೇ ನೈಟ್ ನಾವು ಊಟ ಮುಗಿಸಿ 9:30ಗೆಲ್ಲ ಬೆಂಗಳೂರನ್ನು ಬಿಟ್ಟಿದ್ದು. ನಾವಿವಾಗ ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿಗೆ ಬಂದು ತಲುಪೋಷ್ಟರಲ್ಲಿ ಮಧ್ಯರಾತ್ರಿ 2:30 ಆಗಿತ್ತು. ಈಗ ನಾವು ತಿರುಪತಿಯಲ್ಲಿ ಇದ್ದೀವಿ. ನಾವು ಈ ಬಾರಿ ಮಕ್ಕಳನ್ನ ಕರ್ಕೊಂಡು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಫಸ್ಟ್ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಬೇಕು. ಹಾಗೆ ನೋಡಬೇಕು, ಹಳ್ಳಿಪೀರಿ ಬೆಟ್ಟ ಹತ್ತಬೇಕಂತ ತುಂಬ ಆಸೆ ಇದೆ. ನೋಡೋಣ ಹಳ್ಳಿಪೀರಿ ಸಿಗುತ್ತಾ ಅಥವಾ ಶ್ರೀವಾರಿ ಸಿಗುತ್ತಾ ಅಂತ ಹೇಳಿಬಿಟ್ಟು. ಆಲ್ರೆಡಿ ಹಳ್ಳಿಪೀರಿಯಲ್ಲಿ ಟೋಕನ್ಗಳು ತುಂಬ ಖಾಲಿಯಾಗಿದ್ದಾವೆ ಅಂತ ಹೇಳಿದ್ದಾರೆ ಬೆಟ್ಟ ಹತ್ತೋದಕ್ಕೆ. ಬೆಟ್ಟ ಹತ್ತಿ ಹೋಗಿ ನಾವು ದರ್ಶನಕ್ಕೆ ನಿಂತ್ಕೊಳ್ತೀವಲ್ಲ, ಹಾಗಾಗಿ ಅದಕ್ಕೆ ಶ್ರೀವಾರಿದು ಇನ್ನೂ ಇದೆ ಅಂತ ಹೇಳಿದರು. ಏನೋ ಇವತ್ತು 3,000 ಮಾತ್ರ ಟಿಕೆಟ್ ಅಂತ ಹೇಳ್ತಾರೆ. ಅಂದರೆ ಶನಿವಾರದ ದರ್ಶನಕ್ಕೆ. ನಾವು ಬಂದಿರೋದು ಶುಕ್ರವಾರ ರಾತ್ರಿ ಅಲ್ವಾ, ಹಾಗಾಗಿ ಈಗ ಶನಿವಾರದ ದರ್ಶನಕ್ಕಾಗಿ ನಾವು ಟೋಕನನ್ನು ತೊಗೊಬೇಕು. ಅಲ್ಲಿ ಶ್ರೀವಾರಿ ಬೆಟ್ಟ ಹತ್ತಿ ಹೋಗಿ ನಾವು ಟೋಕನನ್ನು ಕೊಟ್ಟರೆ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಶ್ರೀವಾರಿ ಬೆಟ್ಟ ಹತ್ತೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೊಂದು ಆಟೋಗೆ ನಾವು ಹೋಗ್ತಾ ಇರೋದು. ಆಟೋಗಳು ಅಂತ ಹೇಳ್ತಿರೋದು ಎಷ್ಟೊಂದು ಆಟೋಗಳು ಇತ್ತು ಗೊತ್ತಾ. ಫಾಸ್ಟಾಗಿ 1 by 1 ಸ್ಪೀಡಾಗಿ ಹೋಗ್ತಾ ಇತ್ತು. ನೋಡಿ, ನಾವು ಈಗ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಸಾಲಾಗಿ ನಿಲ್ಲಿಸಿದ್ದಾರೆ. ನಾವು 2:30 ಅಲ್ಲಿ ಹೋಗಿದ್ದು, 3 ಗಂಟೆಗೆ ನಾವು ಆಟೋ ಹತ್ತಿದ್ದು. ಈಗಾಗಲೇ ಆಲ್ರೆಡಿ 6:30 ಆಗಿದೆ. ಇನ್ನೂ ಹೋಗ್ತಾನೇ ಇದ್ದೀವಿ. ಅಂದರೆ ಬೆಟ್ಟದ ಸುತ್ತ ಹೋಗ್ತಾ, ಅಂದರೆ ಹಿಂದ್ಗಡೆ ಇದೆ ಅಂತ ಇದು ಶ್ರೀವಾರಿ ಬೆಟ್ಟ. ಹಾಗಾಗಿ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಫಾಗೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿ. ಒಂದಕ್ಕಿಂತ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದಾವೆ ಆಟೋಗಳು. ಯಾಕಂದರೆ ಟಿಕೆಟ್ ಸಿಗಲ್ಲ ಅಂತ ಹೇಳಿಬಿಟ್ಟು. ಇಲ್ಲಿ ಹೇಗೆ ಅಂದರೆ, ಟಿಕೆಟ್ ನಿಮಗೆ ಟೋಕನ್ ಸಿಗಬೇಕಂತ ಹೇಳಿದರೆ ನಾವು ಈ ಥರ ಆಟೋದಲ್ಲಿ ಹೋಗಿರ್ತೀವಲ್ಲ, ಅವ್ರು ಹೇಳ್ತಾರೆ ನಿಮಗಾಗಿ ಟೋಕನ್ ಸಿಕ್ಕರೆ ಮಾತ್ರ ನಮಗೆ ಆಟೋ ಚಾರ್ಜ್ ಕೊಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ಇವರು ನಮಗೆ ಟೋಕನ್ ಸಿಗಬೇಕಂತ ಹೇಳಿನೇ ಬೇಗನೆ ಹೋಗ್ತಾರೆ. ಹಾಗಿರುತ್ತೆ ಇಲ್ಲಿ. ಈಗ ನಾವಲ್ಲಿ ಬಂದ್ವಿ. ಆಲ್ರೆಡಿ ಎಷ್ಟೊಂದು ಆಟೋಗಳು, ಕಾರ್ಗಳೆಲ್ಲ ನಿಂತ್ಕೊಂಡಿದ್ದಾವೆ. ನೋಡಿ ಎಷ್ಟೊಂದು ಕ್ಯೂ ಇದೆ. ಟಿಕೆಟ್ ಸಿಗುತ್ತಾ ಇಲ್ಲಪ್ಪ ಇವತ್ತಿನ ದರ್ಶನಕ್ಕೆ ಅನ್ನೋ ರೀತಿ ಆಗಿತ್ತು ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಪಾಸಿಟಿವ್ ಕೂಡ ಇತ್ತು, ಸಿಗುತ್ತೆ ಇವತ್ತು 3,000 ಅಂತ ಹೇಳಿದಾರಲ್ವ, ಸಿಗುತ್ತೆ ಟಿಕೆಟ್ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನಮಗೆ. 6:30ಗೆ ಬಂದು ನಿಂತ್ಕೊಂಡಿದ್ದೀವಿ. ಟಿಕೆಟ್ ಸಿಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 1/2 hour ಆಯಿತು. ಅಂದರೆ 7 ಆಯಿತು. ತುಂಬ ಚೆನ್ನಾಗಿ ಇವಲ್ಲಿದ್ದಾರೆ. ಹಾಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು 7:30 ಹಾಗೆ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಶ್ರೀವಾರಿ ಬೆಟ್ಟನ. ಹಾಗೆ ನಮ್ಮ ಲಗೇಜ್ ಎಲ್ಲ ಇರುತ್ತಲ್ವ, ಅದನ್ನು ಟೋಕನ್ ತೊಗೊಂಡಾದಮೇಲೆ ಲಗೇಜನ್ನು ಕೌಂಟ್ರಿಗೆ ಹೋಗಿಬಿಟ್ಟು ಹಾಕಬೇಕಾಗುತ್ತೆ. ಅದು ಮೇಲ್ಗಡೆ ಬೆಟ್ಟಕ್ಕೆ ತೊಗೊಬಂದು ಕೊಡ್ತಾರೆ ನಮಗೆ. ಹಾಗಾಗಿ ನಮಗೆ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಲಗೇಜ್ ಎಲ್ಲ ಇಟ್ಕೊಂಡು ಬೆಟ್ಟ ಹತ್ತೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಎಂಟ್ರೆನ್ಸ್ನಲ್ಲೇ ಒಂದು ದೇವಸ್ಥಾನ ಇದೆ. ಆಲ್ರೆಡಿ ಎಲ್ಲ ಹಾಕಿದ್ದಾರೆ, ವಿಡಿಯೋಗಳೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿ, ಅದಕ್ಕೆ ಹೊರಗಡೆಯಿಂದನೇ ಮಾತ್ರ ತಗೊಂಡಿದ್ದು. ಇಲ್ಲಿ ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ. ಬನ್ನಿ ಹೋಗೋಣ, ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ. ಫಸ್ಟ್ ಟೈಮ್ ನಾನು ಹತ್ತುತ್ತಾ ಇರೋದು. आप जहाँ के सीधा मंदिर के सामने वाले प्रसाद कार्यालय से पहुँचकर गोपाल सोनी को मिलना चाहिए. బాగుందా జ్యూస్? చిన్ని ఇటు చూడు. ಬೆಟ್ಟ ಹತ್ತಬೇಕಾದ್ರೆ ನಾವಿಲ್ಲಿ ಕುಂಕುಮ ಸೇವೆ ಮಾಡೋದನ್ನು ಮತ್ತು ಕರ್ಪೂರ ಆರತಿನ ಹಚ್ಚೋದನ್ನು ನೋಡಿದ್ವಿ. ಹಾಗೆ ನಾವು 1200 ಮೆಟ್ಲನ್ನು ಹತ್ತಿದ ಮೇಲೆ ನಾವು ಟೋಕನ್ ತೊಗೊಂಡಿರ್ತೀವಲ್ಲ, ಅದನ್ನು ಮತ್ತೊಂದು ಸರಿ ಸ್ಕ್ಯಾನ್ ಮಾಡ್ತಾರೆ ಅಲ್ಲಿ. ನೋಡಿ ಮೇಲೆ ಬೆಟ್ಟದಿಂದ ಯಾವ ರೀತಿ ವೀವ್ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಸಾನ್ವಿ, ಚಿನ್ನಿ ಸ್ವಲ್ಪ ಸುಸ್ತಾಗಿದ್ದಾರೆ. ಆದರೂ ನಮ್ಮನ್ನು ಎಲ್ಲಿನೂ ಸಹ ಎತ್ಕೋ ಅಂತ ಏನೂ ಹೇಳಿಲ್ಲ ನಮ್ಮ ಚಿಕ್ಕವಳುಗೂಡನು. ಹಾಗೆ ಬೆಟ್ಟನ ಹತ್ತಿದ್ರು.
ಅಂತೂ ಇಂತೂ ಬೆಟ್ಟದ ಮೇಲೆ ಬಂದು ಇನ್ನು ಸ್ವಲ್ಪನೇ ಸ್ಟೆಪ್ಸ್ ಇರೋದು. ನಾವು 7 ಗಂಟೆಗೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೇಲ್ಗಡೆ ಬಂದು ಸ್ವಲ್ಪ 1.5 ಅವರ್ 8:30 8:45 ಆಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ಆಯ್ತು ಅಂದ್ಕೊಳ್ತೀನಿ. ಮಕ್ಕಳನ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲೆಲ್ಲ ಸ್ವಲ್ಪ ನಾವು ಕುತ್ಕೊಂಡು ಬಂದ್ವಿ. ಹಾಗೆ ಮೇಲ್ಗಡೆ ಬಂದ ತಕ್ಷಣ ಸ್ವಲ್ಪ ಫ್ರೂಟ್ ಸಲಾಡ್ ತೊಗೊಂಡು ತಿಂದ್ವಿ. ಅಲ್ಲಿವರೆಗೂ ಏನೂ ತಿಂದಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಸ್ವಲ್ಪ ಸಲಾಡೆಲ್ಲ ತಿಂದ್ಕೊಂಡು ಇಲ್ಲಿ ಹಾಗೆ ನಮ್ಮ ಸಾನ್ವಿ ಕ್ವಶನ್ಸ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ನಾವಿಲ್ಲಿ ಲಗೇಜ್ ಕೌಂಟ್ರಿಗೆ ಹೋಗಬೇಕು. ನೋಡೋಣ ನಮ್ಮ ಲಗೇಜ್ ಬಂದಿದೆಯೋ ಇಲ್ಲ ಅಂತ ಹೋಗೋಣ. ಹಾಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಸಹ ಇದೆ. ಇನ್ನು ನಮ್ಮ ಲಗೇಜ್ ಬಂದಿದ್ದಿಲ್ಲ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂತು ಅಂತ ಹೇಳಿದರು. ಆಮೇಲೆ ಮತ್ತೆ ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ವಿ. ನಮಗೆ ಲಗೇಜ್ ಸಿಗೋ ಅಷ್ಟರಲ್ಲಿ 15 ನಿಮಿಷ ಆಗೋಯಿತು. ಆಲ್ರೆಡಿ ತಿಪ್ಪೇಶ್ವರ ರೂಮನ್ನು ಬುಕ್ ಮಾಡಿದ್ವಿ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಕ್ಯಾಬ್ ಹತ್ತಿ ಕುತ್ಕೊಂಡಿದ್ದೀವಿ. ಹಾಗೆ ಅಂದಿವೆ ನಮ್ಮ ಋತ್ವಿಗೂ ಸಹ ಬೋರ್ಡ ಮಾಡಿಸ್ಬೇಕು ನಾವು. ಅದಕ್ಕೆ ಬೋರ್ಡ ಮಾಡಿಸ್ಕೊಂಡು ನಾವು ಆಮೇಲೆ ರೂಮ್ಗೆ ಹೋಗ್ತೀವಿ. ಕಲ್ಯಾಣ ಕಟ್ಟ ಅಂತ ಹೇಳಿಬಿಟ್ಟು ಮುಡಿ ತೆಗೆಸೋದಕ್ಕೆ ತೆಲುಗಲ್ಲಿ ಬರೆದಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಮುಡಿಯನ್ನು ತೆಗೆಸ್ಬೇಕು. ಇಲ್ಲೇ ಆಂಧ್ರ ಕಲ್ಯಾಣ ಕಟ್ಟ ಸಿಕ್ತು, ಅಂದರೆ ಇಲ್ಲೇ ಮುಡಿ ತೆಗೆಸೋವಂಥದ್ದು. ಅಂದರೆ ಅಲ್ಲೆಲ್ಲ ಇರುತ್ತೆ ಮುಡಿ ತೆಗೆಸೋವಂಥ ಪ್ಲೇಸಸ್ಗಳು. ಇವಾಗ ನಾವು ಇಲ್ಲಿ ಹೋಗ್ಬಿಟ್ಟು ನಮ್ಮ ಚಿನ್ನಿಗೆ ಮುಡಿ ತೆಗೆಸ್ಬೇಕು. ನೋಡಿ ನಮ್ಮ ಚಿನ್ನಿ ಆಲ್ರೆಡಿ ಕುತ್ಕೊಂಡಿದ್ದಾಳೆ. ಪರ್ಮಿಷನ್ ಕೇಳಿದ್ವಿ ವಿಡಿಯೋ ಮಾಡ್ಬೋದಾ ಅಂತ. 1-2 ನಿಮಿಷ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು. ಈಗ ಬೋರ್ಡ ಮಾಡಿಸಿದಾಯಿತು, ಕರ್ಕೊಂಬರ್ತಾ ಇದ್ರೆ ನಮ್ಮ ಚಿನ್ನಿಗಂತೂ ತುಂಬಾ ನಾಚಿಕೆ ಆಗಿಬಿಟ್ಟಿದೆ. ತೋರ್ಸೋದಕ್ಕೆ ಒಂಥರ ಇದು ಮಾಡ್ತಿದ್ಲು. ನೋಡಿ ಖುಷಿಯಿಂದ ಬರ್ತಾ ಇದ್ದಾಳೆ. ನಾಚಿಕೆನೂ ಆಗಿಬಿಟ್ಟಿದೆ ತುಂಬಾ ಅವಳಿಗೆ. ಬೋರ್ಡ ಹತ್ತ ತಕ್ಷಣ ತುಂಬಾ ನಾಚಿಕೆ ಆಗಿಬಿಟ್ಟಿದೆ ಅವಳಿಗೆ. ಈಗ ರೂಮ್ಗೆ ಹೊರಡ್ತಾ ಇದ್ದೀವಿ. ಇದೇ ರೀತಿಯಾದಂತಹ ಹಲವಾರು ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸು ಆಲ್ರೆಡಿ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. చెప్తీ సార్ చెప్తున్నాను ಈಗ 11 ಕಾಲ ಆಗಿದೆ. ಇನ್ನು ನಾವು ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನ ಯಾವ್ದಾದ್ರು ನೋಡೋಣ. ಹೆಂಗಿದ್ರು ಟೈಮ್ ಇತ್ತು. ನಮಗೆ ಟೋಕನ್ ಕೊಟ್ಟಿರೋ ಅಂಥ ಟೈಮ್ ಬಂದುಬಿಟ್ಟು 5 ಗಂಟೆಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ಬೋದು ಅಂತ ಹೇಳಿಬಿಟ್ಟು 2 ಅವರ್ಸ್ ಮುಂಚೆ ಹೋಗ್ಬೋದಂತೆ. ಹಾಗಾಗಿ ಬೇರೆ ಕಡೆ ಹೋಗ್ಬಿಟ್ಟು ದೇವಸ್ಥಾನಗಳನ್ನು ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಅಲ್ಲೇ ಅದು ನಿಯರ್ ಬೈ ಇದೆ.
ಅಲ್ಲಿಗೆ ಬಂದಾಗ ನೋಡಿ ಎಷ್ಟೊಂದು ಕ್ಯೂ ಇದೆ ಇಲ್ಲಿನೂ ಸಹ. ಇಲ್ಲಿಂದನೇ ಶಾಪಿಂಗಿಗೆಲ್ಲ ದಾರಿಲೇ ಇತ್ತು ಎಲ್ಲನೂ. ಈ ರೀತಿ ನೋಡ್ತಾ ಹೋಗ್ತಾ ಇದ್ವಿ. ಶೂಟ್ಸ್ ಎಷ್ಟೊಂದು ದರ್ಶನ ಮುಗಿಸ್ಕೊಂಡು ಬಂದು ನಾವು ಇಲ್ಲಿ ಪ್ರಸಾದದ ಹತ್ರ ಬಂದ್ವಿ. ಈಗ ಪ್ರಸಾದ ಮುಗಿಸ್ಕೊಂಡು ನಾವು ಕ್ಯೂವಲ್ಲಿ ಹೋಗಿ ನಿಂತ್ಕೋಬೇಕು, ಯಾಕಂದರೆ ಟೋಕನ್ ನಮ್ಗೆ 5 ಗಂಟೆಗೆ ಇರೋದ್ರಿಂದ. ಹಾಗಾಗಿ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ನಾವು ದೇವಸ್ಥಾನಕ್ಕೆ ಫೋನ್ ತಗೊಂಡು ಹೋಗೋ ಹಾಗಿಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.